ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಬಿಜೆಪಿ ನಮ್ಮ 290 ಕೋಟಿ ಹಣ ಸೀಸ್ ಮಾಡಿದೆ. ಈ ರೀತಿ ಸೀಸ್ ಮಾಡಿದ್ರೆ ಎಲೆಕ್ಷನ್ ಮಾಡೋದಾದ್ರೂ ಹೇಗೆ? ಬಿಜೆಪಿಗರಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ ಅಂತ ಹೇಳ್ತಾರೆ ಡಿಸಿಎಂ ಡಿಕೆ ಶಿ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಕಗ್ಗೊಲೆ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ? ಚೀಫ್ ಮಿನಿಸ್ಟರ್ ಅವರಿದ್ರೆ ಇದೇ 2004ರಲ್ಲಿ ಹಿಂಗೆ ಇಂಡಿಯಾ ಶೈನಿಂಗ್ ಅಂತ ಮಾಡ್ತಾರೆ. UPA ಗೌರ್ಮೆಂಟ್ ಬಂದ್ಬಿಡ್ತು. ಹಾಗೆ ಇವತ್ತು ನಾವು ಸೋಲ್ತೀವಿ ಅಂತ ಭಯದಿಂದ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು, ಬೇರೆ ಅಪೋಸಿಷನ್ ಪಾರ್ಟಿಗಳನ್ನ ಅರೆಸ್ಟ್ ಮಾಡೋದು, ಅಕೌಂಟ್ ಸೀಸ್ ಮಾಡೋದು, ಗವರ್ನರ್ಗಳು ಉಪಯೋಗಿಸೋದು, ಗವರ್ನರ್ಗೆ ರಾಜೀನಾಮೆ ಕೊಡಿಸೋದು, ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಇರಿಸೋದು. ಇಲ್ಲ ಅಂದ್ರೆ ಯಾಕೆ ಕೆಲಸ ಮಾಡ್ತಿದ್ರು? ಅಲ್ಟಿಮೇಟ್ಲಿ ಅವ್ರಿಗೆ ತನ್ನ ವಾಪಸ್ಸು ಸರ್ಕಾರ ಬರುವುದಿಲ್ಲ ಅನ್ನೋದು ಅವ್ರಿಗೆಲ್ಲ ಸರ್ವೆಗಳು, ವಿಶ್ವಾಸನೋ ಇಂಟರ್ನಲ್ಲೋ ಪಬ್ಲಿಕ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಈ ರೀತಿ ಅವ್ರಿಗೆ ಭಯ ಬಂದು ಇಂಥ ಒಂದು ಇದಕ್ಕೆ ಕೈ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.